ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಮಂಗಳವಾರದಿಂದ ಧನುರ್ಮಾಸ ಶುರು ಆಗ್ತಾ ಇದೆ. ಧನುರ್ಮಾಸದಲ್ಲಿ ತಪ್ಪದೆ ನೀವು ಈ ಒಂದು ಪಾರಾಯಣ ಮಾಡೋದು ತುಂಬಾನೇ ಒಳ್ಳೆಯದು. ಧನುರ್ಮಾಸದಲ್ಲಿ ತಪ್ಪದೆ ಪಾರಾಯಣ ಮಾಡುವ ಶ್ಲೋಕ ಅಂದರೆ ಅದು ಲಕ್ಷ್ಮೀ ಸ್ತೋತ್ರ, ಅಂದರೆ ಲಕ್ಷ್ಮೀ ಹೃದಯ ಸ್ತೋತ್ರ. ಈ ಸ್ತೋತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ. ತಪ್ಪದೆ ನೀವು ಧನುರ್ಮಾಸ ಶುರು ಆದಮೇಲೆ ಪ್ರತಿದಿನವೂ ನೀವು ಪಾರಾಯಣ ಮಾಡ್ಬೋದು. ಸಾಧ್ಯವಾದರೆ 11 ಸಲ ಈ ಸ್ತೋತ್ರವನ್ನು ಪಾರಾಯಣ ಮಾಡಿ. ಸಮಯ ಇದೆ ಅಂದರೆ ಮಾತ್ರ, ಇಲ್ಲದೆ ಇರೋರು 5 ಸಲ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ ಸಾಕಾಗುತ್ತೆ. ನೀವು ಸಂಕಲ್ಪವನ್ನು ಮಾಡಿಕೊಂಡು, ಅಂದರೆ ಈ ಒಂದು ವಿಶೇಷ ಕಾಲದಲ್ಲಿ ನಾನು ನಿಮಗೆ ಈ ಲಕ್ಷ್ಮೀ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಇದ್ದೀನಿ. ನಾನು ಈ ಕಷ್ಟ ಕಾರ್ಪಣ್ಯಗಳಿಂದ ಬಳಲ್ತಾ ಇದ್ದೀನಿ ತಾಯಿ, ನನ್ನ ಈ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಅಂತ ಹೇಳಿಕೊಂಡು ಆ ಮಹಾಲಕ್ಷ್ಮಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಆಮೇಲೆ ಈ ಸ್ತೋತ್ರವನ್ನು ಪಾರಾಯಣ ಮಾಡ್ಕೊಳ್ಳಿ. ಧನುರ್ಮಾಸದಲ್ಲಿ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಪಾರಾಯಣ ಮಾಡ್ತಾ ಇರಿ. ಅದರಲ್ಲಿ ಮುಖ್ಯವಾಗಿ ಒಂದು ಸ್ಥಾನವನ್ನು ಪಡ್ಕೊಂಡಿರೋವಂಥದ್ದು. ಹಂಗಾಗಿ ಈ ದಿನ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಲಕ್ಷ್ಮೀ ಹೃದಯ ಸ್ತೋತ್ರವನ್ನು ಹೇಳಿ ತೋರಿಸ್ತಾ ಇದ್ದೀನಿ. 3 ವಾರಗಳ ಕಾಲ ಯಾರು ಈ ಒಂದು ಲಕ್ಷ್ಮೀ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡ್ತಾರೋ ಸರ್ವೈಶ್ವರ್ಯವನ್ನು ಕೊಡುವಂಥದ್ದು ಈ ಲಕ್ಷ್ಮೀ ಸ್ತೋತ್ರ. ಕನಿಷ್ಠ ಪಕ್ಷ ಒಂದು 5 ಸಲ ಆದ್ರೂ ಈ ಸ್ತೋತ್ರವನ್ನು ಪ್ರತಿದಿನ ಹೇಳ್ಕೊಳ್ಳಿ. ನಿಜವಾಗ್ಲೂ ಧನುರ್ಮಾಸ ಶುರು ಆಗ್ತಾ ಇರೋದ್ರಿಂದ ಲಕ್ಷ್ಮೀ ಸ್ತೋತ್ರ ಪಾರಾಯಣ ಮಾಡೋದ್ರ ಜೊತೆಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನೀವು ಕಳ್ಕೊಳ್ಳಿ. ಇನ್ನು ಲಕ್ಷ್ಮೀ ಹೃದಯ ಸ್ತೋತ್ರ ಈ ರೀತಿ ಇದೆ. ನಾನು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ. ನೀವು ನೋಡ್ಕೊಂಡ್ಬಿಟ್ಟು ಬರ್ಕೊಂಡು ಹೇಳ್ಕೊಬೋದು. ಬನ್ನಿ ಇವಾಗ ಭಕ್ತಿಯಿಂದ ಲಕ್ಷ್ಮೀ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳೋಣ. ಶ್ರೀದೇವಿ ಪ್ರಥಮಂ ನಾಮ ದ್ವಿತೀಯ ಮಮೃತೋದ್ಭವ ತೃತೀಯಂ ಕಮಲಾ ಪ್ರೋಕ್ತ ಚತುರ್ಥಂ ಲೋಕಸುಂದರಿ ಪಂಚಮಂ ವಿಷ್ಣುಪತ್ತಿಂ ಚ ಷಷ್ಠಂ ಶ್ರೀ ವೈಷ್ಣವಿ ತಥಾ ಸಪ್ತಮಂ ಚ ವರಾರೋಹ ಅಷ್ಟಮಂ ಹರಿವಲ್ಲಭ ನವಮಂ ಶಾಗ್ನಗ್ನೆ ಪ್ರೋಕ್ತ ದಶಮಂ ದೇವದೇವಿಕಾ ಏಕಾದಶಂ ಮಹಾಲಕ್ಷ್ಮೀಂ ದ್ವಾದಶಂ ಲೋಕಸುಂದರಿ ಶ್ರೀಂ ಪದ್ಮಕಮಲಾ ಮುಕುಂದ ಮಹಿಷಿ ಲಕ್ಷ್ಮೀ ಸ್ತ್ರೀ ಲೋಕೇಶ್ವರಿ ಮಾ ಕ್ಷೀರಾಬ್ಧಿ ಸುತ ವಿರಿಂಚ ಜನನೀ ವಿದ್ಯಾ ಸರೋಜನಾನ ಸರ್ವಾಭೀಷ್ಟ ಫಲಪ್ರದೇತಿ ಸಂತತಂ ನಮಾನಿ ಯೇ ದ್ವಾದಶ ಪ್ರಾತಃ ಶುದ್ಧತಃ ಪಠಂತ್ಯ ಬಿ ಮಾತಾನ್ ಸರ್ವಾನ್ ಲಂಬಂತೆ ಗುಣಾನ್. ಶ್ರೀ ಲಕ್ಷ್ಮೀ ಹೃದಯಂ ಚೈತಾನ್ನ ಮಾಧ್ವದಶ ಯುಗ್ನಕಂ ತ್ರಿವಾರ ಪಠತೆ ಯಸ್ತು ಸರ್ವ ಐಶ್ವರ್ಯಮವಾಪ್ನುಯಾತ್ ಇತಿ ಲಕ್ಷ್ಮೀ ಹೃದಯ ಸ್ತೋತ್ರಂ ಸಂಪೂರ್ಣಂ.